ನಮ್ಮ ಜೊತೆ ಬೇಳೂರು ಗೋಪಾಲಕೃಷ್ಣ ಅವರು ಇದ್ದಾರೆ. ಸರ್, ಪ್ರಮುಖವಾಗಿ ಉತ್ತರ ಕರ್ನಾಟಕ ಭಾಗದ ಚರ್ಚೆಗಳಿಗಿಂತ ಹೆಚ್ಚಾಗಿ ನಿಮ್ಮ ಡಿನ್ನರ್ ಪಾಲಿಟಿಕ್ಸ್ಗಳೇ ತುಂಬಾ ಆಗ್ಬಿಟ್ಟಿದೆಯಲ್ಲ ಸರ್? ಅಲ್ಲ, ನಾನು ಹೇಳೋದು ಡಿನ್ನರ್ ಪಾರ್ಟಿ ಅಂತ ಯಾರು ಹೇಳಿದ್ದಾರೆ, ಯಾರು ಮಾಡಿದಾರೆ ನನಗಂತೂ ಗೊತ್ತಿಲ್ಲ. ನಮ್ಮನ್ನ ಯಾರು ಕರೆದಿಲ್ಲಪ್ಪ. ನಾನೊಬ್ಬ ಶಾಸಕನಾಗಿ ಯಾರು ಮುಖ್ಯಮಂತ್ರಿ ಕಡೆನೂ ಕರೆದಿಲ್ಲ, ಉಪಮುಖ್ಯಮಂತ್ರಿ ಕಡೆನೂ ನನಗೇನು ಕರೆದಿದ್ದು ಗೊತ್ತಿಲ್ಲ. ಯಾರೋ ಮೊನ್ನೆ ಮುಖ್ಯಮಂತ್ರಿಗಳು ಯಾವುದೋ ಒಂದು ಪಾಪ ಹಿಂದಿನ ಮಾಜಿ MLA ಅವರು ಊಟಕ್ಕೆ ಕರೆದಾಗ 4-5 ಜನ ಮಂತ್ರಿಗಳು ಇವರೆಲ್ಲ ಹೋಗೋದು ಸಹಜ ಹೋಗಿದ್ದಾರೆ. ಮತ್ತು ಬಹುಶಃ ನಿನ್ನೇನೋ DK ಅವ್ರು ಕರೆದಿರೋ ಏನೋ ಗೊತ್ತಿಲ್ಲ, ನಮ್ಗೆ ಯಾರು ಕರೆದಿಲ್ಲ. ಇದನ್ನ ಭಿನ್ನಮತಿ ಚಟುವಟಿಕೆ ಅಂತದಲ್ಲ, ಹೇಳಿಕೆಗಳು ಕೊಟ್ಟಂತ ಸಂದರ್ಭದಲ್ಲಿ ಸ್ವಲ್ಪ ಭಿನ್ನಮತಿ ಚಟುವಟಿಕೆ ಆಗುತ್ತೆ. ಇದು ನಾನು ಮೊನ್ನೆನೂ ಹೇಳಿದ್ದೀನಿ, ಕೊಡಬೇಡಿ. ಅಸೆಂಬ್ಲಿ ನಡೀತದೆ, ಒಳ್ಳೆ ರೀತಿಯಲ್ಲಿ ಅಸೆಂಬ್ಲಿ ನಡೆಸೋಣ, ಆ ನಂತರ ನಿಮ್ಗೆ ಏನು ಕೇಳಬೇಕು, ಏನು ಮಾತಾಡ್ಬೇಕು ಮಾತಾಡ್ಕೊಳ್ರಿ ಅಂದ್ರೂ ಸಹ ಕೊಟ್ಟಿದ್ದಾರೆ. ಹೈಕಮಾಂಡ್ ಇವತ್ತು ನಮ್ಮ ಹೈಕಮಾಂಡ್ ಅಂಥವ್ರಿಗೆ ಸರಿಯಾದ ಕ್ರಮ ತಗೊಳ್ಬೇಕಂತ ನಾನು ಒಂದು ಅವರಿಗೆ ಹೈಕಮಾಂಡ್ಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರಮುಖ ಸಚಿವರು ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು DK ಶಿವಕುಮಾರ್ ಅವರು ನಂಬರ್ ಗೇಮ್ ಶುರು ಮಾಡಿದ್ದಾರೆ ಅನ್ನೋ ಒಂದು ಚರ್ಚೆಗಳು ಶುರುವಾಗಿರ್ತಕ್ಕಂಥದ್ದು. ಇಲ್ಲ, ಆ ಥರ ನನಗೆ ಹಾಗೆ ನಮ್ಮನ್ನು ಕರಿಬೇಕಾಯ್ತಲ್ಲ, ನಂಬರ್ ಗೇಮ್ ಕರೆಯೋದು ನಮ್ಮಂತವ್ರನ್ನು ಕರಿಬೇಕಾಯ್ತು. ಯಾವ ಮುಖ್ಯಮಂತ್ರಿಗಳು ಕರೆದಿಲ್ಲ, DK ಅವರು ಕರೆದಿಲ್ಲ. ಈ ತರ ನನಗೆ ಮಾಡು ಅಂತ ನನಗೇನು ಯಾರು ಹೇಳಿದ್ರು ನಮ್ಗೆ ಗೊತ್ತಿಲ್ಲ. ಏನಾರು ಆ ಥರ ಇದ್ರೆ ನನಗೆ ಅವ್ರನ್ನೇ ಕೇಳ್ಬೇಕು ನೀವು. ನಮಗೇನು ಆ ಥರ ಗೊಂದಲ ಗೊತ್ತಿಲ್ಲ. ಆದ್ರೆ ಈ ಗೊಂದಲಗಳು ಸೃಷ್ಟಿ ಆಗೋದು ಬೇಡ. ಊಟ ವಿಧಾನಸಭೆ ಊಟ ಕರೆದ್ರೆ ನಾನು ಹೋಗ್ತೇನೆ, ಆದ್ರೆ ಹೊರಗಡೆ ಎಲ್ಲರೂ ಕರೆದ್ರೆ ನಾನು ಊಟಕ್ಕೆ ಹೋಗೋದಲ್ಲ ನಾನು. ಹಾಗಾಗಿ ನಮ್ದೇನಿಲ್ಲ, ಅವ್ರು ಯಾರು ಊಟಕ್ಕೆ ಕರೆದಾರೆ ಅವ್ರ ಬಗ್ಗೆ ಕೇಳ್ಕೋಬಹುದು ನೀವು. ಯತೀಂದ್ರ ಅವರು ಹೈಕಮಾಂಡ್ ಸ್ಥಾನವನ್ನ ತುಂಬತಕ್ಕಂತ ಅಗತ್ಯ ಇಲ್ಲ ಅಂತ DK ಶಿವಕುಮಾರ್ ಕಡೆ ಅವರು ಮಾತಾಡ್ತಿದ್ದಾರೆ. ನೋಡಿ, ಅವ್ರು ಯಾರೇ ಮಾತಾಡಿದ್ರು ನಾನು ಏನು ಮಾತಾಡಕ್ ಹೋಗ್ಬೇಡಿ. ಇದು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಇದು ಹೊಡೆತ ಬೀಳುತ್ತೆ. ಆಮೇಲೆ ಅಸೆಂಬ್ಲಿ ಒಳ್ಳೆ ರೀತಿಯಲ್ಲಿ ನಡಿಬೇಕು. ಸುಮ್ಮನೆ ವಿರೋಧ ಪಕ್ಷದವ್ರು ಇದೇ ಚಾನ್ಸ್ ತಗೊಂಡು ನಮಗೆ ಹಿಗ್ಗಾಮಗ್ಗ ಜಾಡಿಸ್ತಾ ಬರ್ತಾರೆ. ಇದೆಲ್ಲ ಬೇಕಾ? ಆದ್ರೆ ಅದರಿಂದ ಯಾರ್ಯಾರು ಏನೇನು ಮಾತಾಡ್ತಾರೆ ಅವ್ರು ಕಡಿವಾಣ ಹಾಕುವ ಕೆಲಸವನ್ನ ಹೈಕಮಾಂಡ್ ಮಾಡ್ಬೇಕಂತೇಳಿ ನಾಳೆನೂ ಸಹ ನಾನು ಡೆಲ್ಲಿ ಹೋದಾಗ ಹೈಕಮಾಂಡ್ ಹೇಳಿ ಬರ್ತೇನೆ. ಸೊ ಇದು ಬೇಳೂರು ಗೋಪಾಲಕೃಷ್ಣ ಅವರ ಮಾತು. ಕ್ಯಾಮರಾ ಪರ್ಸನ್ ನರರಾಜ್ ಜೊತೆ ಆನಂದ್ ಗುಡಿ, ಪವರ್ ಟಿವಿ.